ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬನ ಹೇಗೆ ಆಚರಿಸಿದ್ರೆ ಅಂತ ಕಮೆಂಟ್ ಮಾಡಿ. ಸೊ ನಾವಿವತ್ತು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು, ಅಂದರೆ ಹೊಸ ಮನೆ ಕಟ್ಟ ಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಮತ್ತೆ ಹೋಗಲೇ ಇಲ್ಲ ನಾನಂತೂ. ಸೊ ಮಗುನೂ ಅಷ್ಟೇ ಕರ್ಕೊಂಡೋಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ಅವಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಮನೆ ಹೋಗೋ ದಿವಸ ತುಂಬ ಅಕ್ಕಪಕ್ಕದವ್ರು ಎಲ್ಲರೂ ಮನೆಯವರು ಅಲ್ಲಿ ಎಲ್ಲರೂ ಕೇಳ್ತಾಯಿದ್ರು, ಮಗುನ ಕರ್ಕೊಂಬ ಅಂತ. ಸೊ ಇವತ್ತು ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅವಳು ಎಲ್ಲರನ್ನೂ ಕಂಡುಹಿಡಿತಾಳ, ಹೇಗೆ ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ಕ್ಲಾರಿಟಿಯಾಗಿ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ನನಗೆ ಬರೋ ಅಷ್ಟು ಮಟ್ಟಿಗೆ ನಾನು ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ, ನೋಡಿದ್ರೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಕಲಿತಾ ಚೆನ್ನಾಗಿ ಹಾಕ್ಬೋದು ಮುಂದಕ್ಕೆ ಅಂತ ಸಿಂಪಲ್ಲಾಗಿ ಹಾಕಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಆಮೇಲೆ ಮನೆಗೆ ಬಂದಮೇಲೆ, ಒಳಗಡೆ ಬಂದಮೇಲೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ದೀಪ ಎಲ್ಲ ಹಚ್ಚಿ ಪೂಜೆ ಕೂಡ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರಂಗೋಲಿ ಹಾಕುವಾಗಿಂದ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡೋವರೆಗೂ ನನ್ನ ಮಗಳು ಬಿಡಲೇ ಇಲ್ಲ. ಇವಾಗ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಹಾಲು ಕುಡಿಬೇಕು ಅಂತ ತುಂಬ ಹಠ ಮಾಡ್ತಾಳೆ, ಅಳ್ತಾಳೆ. ಅವಳು ತಿಂಡಿ ಊಟ ಏನು ಬೇಡ, ಹಾಲಿದ್ರೆ ಸಾಕು, ಹಾಲು ಕೊಡು ಅಂತ ತುಂಬಾ ಪೀಡಿಸ್ತಾಳೆ ನನ್ನ ಮಗಳು. ಸೊ ಅದಕ್ಕೆ ಹಾಗೆ ಇದರಲ್ಲೂ ಕೂಡ 1 ಅವರ್ ಅವಳನ್ನ ಸಮಾಧಾನ ಮಾಡಿ ಆಮೇಲೆ ಬಂದು ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ದೀವಿ. ಸೊ ತುಂಬ ಸಿಂಪಲ್ಲಾಗೆ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂತಂದರೆ ಪಾಪು ಕೈ ಬಿಡ್ತಾ ಇಲ್ಲ, ಹಠ ಮಾಡ್ತಿದ್ದಾಳೆ, ಹೇಳಿದ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದ್ದೀವಿ. ಈಗ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಅಂದರೆ ಏನಿರುತ್ತೆ ಹೇಳಿ, ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಎರಡೂ ಕೂಡ ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ ಮಾಡಿಕೊಂಡೆ, ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನನಗೆ ಖಾರ ಪೊಂಗಲ್ ತುಂಬಾ ಇಷ್ಟ ಆಗುತ್ತೆ. ಸಿಹಿ ಪೊಂಗಲ್ ಜಾಸ್ತಿ ತಿನ್ನಲ್ಲ ಮನೆಯಲ್ಲಿ, ಅದಕ್ಕೆ ಕಡಿಮೆ ಮಾಡ್ಕೊತಾ ಇದ್ದೀನಿ. ಖಾರ ಪೊಂಗಲ್ಲು ಟಿಫನ್ಗೆ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಟಿಫನ್ ಆಯಿತು. ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಹಾಕ್ಕೊಡ್ತಾಯಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಸುಮಾರು ದಿವಸ ಆದಮೇಲೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು. ತುಂಬ ಖುಷಿ ಇದೆ. ನನ್ನ ಮಗಳನ್ನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಫುಲ್ ಖುಷಿಯಾಗಿದ್ದಾಳೆ ಅವಳು. ಸೊ ಅಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಹರ್ಷವರ್ಷಿತತೆ ಹೇಗೆ ರಂಗೋಲಿ ಎಲ್ಲ ಹಾಕಿದ್ದಾರೆ ಅಂತ ನಿಮಗೆ ತೋರಿಸ್ತದೆ ನೋಡಿ. ಇದೇ ನಮ್ಮ ಅತ್ತೆ ಮನೆ, ನೋಡಿರ್ತೀರ. ಸೊ ಬನ್ನಿ ಒಳಗಡೆ ಹೋಗೋಣ. ತುಂಬ ದಿವಸ ಆಯ್ತಲ್ಲ, ನನಗೆ ಒಂಥರ ಖುಷಿ. ಆ್ಯಕ್ಚುಲಿ ಇವತ್ತು ಬರೋಕ್ಕೆ ಆಗ್ತಾಯಿರಲಿಲ್ಲ, ಅಪ್ಪಗೆ ಹುಷಾರಿರಲಿಲ್ಲ. ಬಟ್ ಅಪ್ಪ ಪರವಾಗಿಲ್ಲ, ಓಡಾಡಿದ್ರು. ಚಳಿ ಅಂತ ಮಲ್ಕೊಂಡಿದ್ರು. ಆಮೇಲೆ ಟ್ಯಾಬ್ಲೆಟ್ ಹಾಕ್ಕೊಂಡು ಆಮೇಲೆ ಸರಿ ನೀವು ಹೋಗ್ಬಿಟ್ಟು ಬನ್ನಿ ಅಂದಿದ್ದಕ್ಕೆ ಸೊ ನಾನು ರೆಡಿಯಾಗಿ ನನ್ನ ಹಸ್ಬೆಂಡು ಪಾಪನ ಕರ್ಕೊಂಡು ನಮ್ಮ ಅತ್ತೆ ಮನೆಗೆ, ಅಂದರೆ ನನ್ನ ಗಂಡನ ಮನೆಗೆ ಬಂದಿದ್ದೀವಿ. ಸೊ ಅಡುಗೆ ಮನೇಲಿ ತುಂಬ ದಿವಸ ಆಯಿತು ನಾನು ಅಡುಗೆ ಮನೆಯಲ್ಲೇ ವಿಡಿಯೋ ಮಾಡ್ತಿದ್ದೆ ಇಲ್ಲಿ ನಮ್ಮ ಅತ್ತೆ ಮನೇಲಿದ್ದಾಗ. ಈಗ ನೋಡಿ ನನ್ನ ಮೈದಾ ಲಕ್ಕ ಅಂತ ಹೊಳಿತಿದ್ಯಾ ಮುಚ್ಚನಿದ್ದು ಇವತ್ತು. ಅವಳು ಏನು ನೋಡಿದ್ದೆ ಹೋಗ್ಬಿಟ್ಲು. ಎಲ್ಲಿ ನಿಜವಾಗ್ಲೂ ಯಾರು ಗುರ್ತಿಸ್ತಾನೆ ಇಲ್ಲ ನನ್ನ ಮಗಳು. ಎಲ್ಲಾನು ಮರ್ತೋಗ್ಬಿಟ್ಟಿದ್ದಾಳೆ. ಎಷ್ಟೇ ಜನ ಕೂಡ ಬರ್ತಾ ಇಲ್ಲ ಅವಳು. ನಾನು ಎತ್ಕೊಂಡಿದ್ರೆ ನಾನು ಬಿಟ್ಟು ಹೋಗಲ್ಲ, ನನ್ನ ಮೈದಾ ಇಟ್ಕೊಂಡಿದ್ರೆ ನಾನು ಅವ್ನು ಬಿಟ್ಟು ಹೋಗಲ್ಲ, ಅವರಪ್ಪ ಎತ್ಕೊಂಡಿದ್ರೆ ಅವ್ರ ಅಪ್ಪನ ಬಿಟ್ಟು ಹೋಗಲ್ಲ. ಸೊ ಹೊಸಬ್ರು ಅಂತ ಅನಿಸ್ತಾ ಇದೆ ಅವಳಿಗೆ. ತುಂಬ ಹಳೆಬ್ರೆ ಏನು ಊರೇ ನೋಡಬೇಕು ಅಂತ ಇಷ್ಟಪಡ್ತಾಯಿದ್ರು ನನ್ನ ಮಗಳನ್ನ. ಅಕ್ಕಪಕ್ಕದವರೆಲ್ಲ ಯಾವಾಗ ಕರ್ಕೊಂಬರ್ತೀರಾ ಆ ಮಕ್ಕಳಂತೂ, ಅಯ್ಯೋ ಯಾವಾಗ ಕರ್ಕೊಂಬರ್ತೀರಾ ಪಾಪನ ಅಂತ ಇಲ್ಲಿ ಮನೇಲಿ ಬಂದು ಕೇಳೋರಂತ ಅಜ್ಜಿನ ಎಲ್ಲನೂ. ಸರಿ, ಹಬ್ಬದ ದಿವಸ ಆ್ಯಕ್ಚುಲಿ ಭಾನುವಾರ ಹೋಗ್ಬೇಕು ಅಂದ್ಕೊಂಡಿದ್ದು. ಆದರೆ ಹಬ್ಬದ ಹಿಂದಿನ ದಿವಸ ಅಲ್ವಾ, ಹಬ್ಬದ ಹಿಂದಿನ ದಿವಸನೇ ಯಾಕೆ ಹೋಗೋದು, ಹಬ್ಬದ ದಿವಸನೇ ಹೋಗೋಣ ಅಂತ ಅಂದ್ಬಿಟ್ಟು ಹಬ್ಬದ ದಿವಸನೇ ಅವಳಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಬಂದಿದ್ದೀವಿ. ಸೊ ನೋಡಿ, ಅಕ್ಕಪಕ್ಕದವ್ರು ಎಲ್ಲರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಸೊ ಆಗ ಒಂದು ಟೈಮಲ್ಲಿ ಇದು ನನ್ನ ರೂಮ್ ಆಗಿತ್ತು. ಈಗ ನನ್ನ ಮೈದಾ ಇದ್ದಾನೆ ಆ ರೂಮಲ್ಲಿ.
ಸೊ ನನ್ನ ಹಸ್ಬೆಂಡು ರೂಮು ಇವಾಗ ಶಿಫ್ಟ್ ಆಗೋಗ್ಬಿಟ್ಟಿದೆ ಅವ್ರ ತಮ್ಮಂಗೆ. ಸೊ ಇವಾಗ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಹೂ ಗಿಡಗಳು, ಅಂದರೆ ನಮ್ಮದು ಪಾಟ್ ಇದೆಯಲ್ಲ ಅಲ್ಲಿ ಹೂ ಗಿಡಗಳನ್ನೆಲ್ಲ ಬೆಳೆಸೋಣ ಅಂತ ಅಂದ್ಬಿಟ್ಟು ಇದು ಬೀಜಗಳು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಅದು ಯಾವ ಬೀಜನೂ ಕೂಡ ಒಣಗಿರಲಿಲ್ಲ ಹೂವು. ಅದು ಗಿಡನೇ ತೊಗೊಂಡು ಹೋಗು ಅಂದರೆ ಕೇಳಲಿಲ್ಲ, ಬೇಡ ಬೀಜ ಉಣಿದ್ರೆ ಚೆನ್ನಾಗಿ ಬರುತ್ತೆ ಗಿಡ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಈಗ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ನೋಡಿ. ಕ್ಯಾಚಡಿಯಮ್ಮ ಬುಜ್ಜ మొన్న మురుడేశ్వరంలో ఎవరో ఏమో ఫోటో తీసుకుంటారు ಅವ್ರು ನೋಡಿ ನಗ್ತಾ ಇದ್ದಾರೆ. అదే వస్తుంది మళ్ళీ ಅವಳಿಗೆ ಇವಾಗ ಮಿಟ್ಲಲ್ಲಿ ಆಟ ಆಡಬೇಕು. వస్తుందండి ಕ್ಯಾಚಡಿಯಮ್ಮ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೂ ತಿನ್ನಲ್ಲ. ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಹೆಂಗ್ ಮಾಡೋದ? ಇದಾಟ ಅದೇ ಬಿಂದಿಗೆ, ತಾರಕ ಬಿಂದಿಗೆ ಅದು ಮರ್ತು ಬಿಟ್ಟೆ ನೀನು. ಆಡು. ಓಯ್ ಓಯ್ ಅಮ್ಮ ಮಮ್ಮನ್ ತಿಂತೀಯಮ್ಮ? ಮುಂಚ ತಿಂತೀಯಾ? ನಮ್ಮ ಅತ್ತೆ ಮನೆ ತುಂಬ ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತು ಫ್ರೆಂಡ್ಸ್. ಚೇಂಜ್ ಆಗಿಲ್ಲ, ಚೇಂಜ್ ಮಾಡಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಬ್ಬರು ತಾತ ಇದ್ದಾರಲ್ಲ, ಅವರು ನನ್ನ ಪಾಪನ ಮಾತಾಡಿಸ್ತಾ ಇದ್ರು. ಅವರು ಪಾಪ ನನ್ನ ಮಗಳು ನೋಡಬೇಕು ಅಂತ ಅಂದ್ಬಿಟ್ಟು ಹೊಸ ಮನೆಯವ್ರಿಗೂ ಬಂದುಬಿಟ್ಟಿದ್ರು. ಸೊ ಪಾಪನ ನೋಡಿ ತುಂಬ ಖುಷಿಯಾದರು. ಅವಳು ನೋಡಿದ್ರೆ ಅವ್ರನ್ನ ಗುರ್ತಿಸ್ತಾನೆ ಇರಲಿಲ್ಲ. ಏನು ಮಾಡ್ತಾಯಿದ್ಲು ಅಂತಂದ್ರೆ ಹಾಗೆ ನೋಡ್ಕೊಂಡಿರ್ತಾಯಿದ್ಲು, ಅವಳದೇ ಲೋಕದಲ್ಲಿದ್ಲು. ಬಟ್ ಈ ಮನೇಲಿದ್ದಾಗ ಅವ್ರು ದಿನ ಬಂದು ಮಾತಾಡ್ಸಿದಾಗ ದಿನ ಅವ್ರ ಹತ್ರ ಹೋಗಿ ಮಾತಾಡಿಸ್ತಾಯಿದ್ಲು. ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ ನನ್ನ ಮಗಳು, ತುಂಬ ಗ್ಯಾಪ್ ಆಯ್ತಲ್ಲ. ಸೊ ಮಧ್ಯಾಹ್ನ ಹಾಗೆ ಸ್ಪೆಷಲ್ ಮಾಡಿದರು. ಸೊ ದೋಸೆ, ಹಿದ್ಕಿನ ಬೇಳೆ ಸಾಂಬಾರು ಮತ್ತು ಸ್ವೀಟ್ ಎಲ್ಲ ಮಾಡಿದರು. ಈಗ ನೋಡಿ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ ಪಕ್ಕದ ಮನೆ ಮಕ್ಕಳು. ಸೊ ಅವಳು ಬಂದು ನೋಡ್ತಾ ಇದ್ದಾಳೆ. ಗುರ್ತಿಟ್ಬಿಟ್ಲು ಇವಳನ್ನ ಮಾತ್ರ. ತುಂಬ ಸರಿ ಆಟ ಆಡ್ತಾ ಇದ್ದಲ್ಲ ಇವಳ ಜೊತೆ, ಅದಕ್ಕೆ ಯಶು ಅಂತ ಹೇಳಿದ್ರು. ಸೊ ಇವಳನ್ನ ಗುರ್ತು ಹಿಡಿದ್ಬಿಟ್ಲು ನನ್ನ ಮಗಳು. ಯಾರಮ್ಮ ನಾಚಿಕೆ ನಾಚಿಕೆ ಖುಷಿಯಾಗಾಯ್ತು. ಫ್ರೆಂಡ್ಸ್, ನನ್ನ ಮಗಳನ್ನಂತ ಅಕ್ಕಪಕ್ಕದ ಮನೆಯವ್ರ ಎಲ್ಲರ ಮನೆಗೂ ಕರ್ಕೊಂಡು ಹೋಗ್ತಾಯಿದ್ದೆ. ತುಂಬ ದಿವಸ ಆದಮೇಲೆ ಬಂದಿದ್ದೀವಲ್ಲ, ಎಲ್ಲರೂ ಕೇಳ್ತಾ ಇದ್ರಲ್ಲ ಎಲ್ಲರೂ ನೋಡಲಿ ಅಂತ. ಸೊ ಇಲ್ಲಿ ಸುಬ್ಬಮ್ಮ ಅಂತ ಒಬ್ಬರಿದ್ದಾರೆ, ಅವ್ರ ಮನೆಗೆ ಕರ್ಕೊಂಬಂದೆ. ಮೇಲ್ಗಡೆ ಮಕ್ಕಳ ಜೊತೆಲ್ಲ ಆಟ ಆಡ್ತಾ ಇದ್ದಾಳೆ ಅವಳು. ಅವರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಅವ್ರ ಜೊತೆನೂ ಮಾತಾಡಿಕೊಂಡು ಮತ್ತೆ ನಾನು ಬರ್ತೀನಿ ಅಂತೇಳಿ ಅವ್ರ ಮನೆಯಿಂದ ಬಂದ್ವಿ. ಅದಾದಮೇಲೆ ಮನೆಗೆ ಬಂದಾಗ ನಮ್ಮ ಪಕ್ಕದ ಮನೆಯವರು ಇವರು ಯಾವಾಗಲೂ ನಮ್ಮ ಮನೆಗೆ ಹಾಳಾಗ್ತಾಯಿದ್ರು. ಮೊದಲು ಹಸು ಇತ್ತು, ನಾಟಿ ಹಸು ಅವ್ರದ್ದು. ಇವಾಗ ಮಾರ್ಬಿಟ್ಟಿದ್ದಾರೆ ಅವರು. ಸೊ ಅವರು ಬಂದಿದ್ದರು ಪಾಪನ ಮಾತಾಡ್ಸೋಕ್ಕೆ. ಆಮೇಲೆ ಇವಾಗ ಹೊರಡೋಣ ಅಂದ್ಕೊಂಡಿದ್ದೀವಿ ನೋಡಿ, ಹೊರಡ್ತಾ ಇದ್ದೀವಿ ಅಂತ. ಮಗುನ ಎತ್ಕೊಳ್ಳೋಕ್ಕೆ, ಆಟ ಆಡ್ಸೋಕ್ಕೆ ಎಷ್ಟು ಇಷ್ಟಪಟ್ಟು ಬರ್ತಾಯಿದ್ದಾರೆ ಮಕ್ಕಳೆಲ್ಲ. ತುಂಬ ಮಿಸ್ ಮಾಡ್ಕೊತಾ ಇದ್ರಂತೆ ಪಾಪನ. ಸೊ ಇನ್ನು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.